ಓಕೆ ಸರ್, ಇನ್ನೊಂದು ಪ್ರತಾಪ್ ಸಿಂಹ ಅವರ ವಿಚಾರದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹ ಅವರು ಈಗ ನಿರುದ್ಯೋಗಿ ಆಗಿದ್ದಾರೆ, ಅವ್ರನ್ನೇ ಯದುವೀರ್ ಒಡೆಯರ್ನಿಂದ ನಿರುದ್ಯೋಗಿ ಮಾಡಿಬಿಟ್ಟಿದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಪ್ರತಾಪ್ ಸಿಂಹ ಅವರು ಪಕ್ಷದಲ್ಲಿ ಕೆಲಸ ಮಾಡ್ತಾವ್ರೆ, ಅವ್ರಿಗೆ ಬೇರೆ ಬೇರೆ ಜವಾಬ್ದಾರಿಗಳು ಇರ್ಬೋದು, ಅನೇಕ ಕೆಲಸಗಳು ಮಾಡ್ತಾ ಇದ್ದಾರೆ. ಮತ್ತು ನಿರಂತರವಾಗಿ ಮೈಸೂರಿನಲ್ಲಿ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಏನು ವಿರೋಧ ಇರುವಾಗ ಮತ್ತು ಅವರು ಕೂಡ ಸಹಜವಾಗಿ ಭಾಳ ಹೋರಾಟ ಮಾಡಿರೋ ಕಾರಣಕ್ಕಾಗಿ ಇವರು ಸುಮ್ಮನೆ ದ್ವೇಷ ಮತ್ತು ಅಸೂಯೆಗಳು ಮಾಡ್ತಾರೆ. ಆದರೆ ಅವ್ರವ್ರ ಕೆಲಸ ಮಾಡ್ಕೋತಾ ಇದ್ದಾರೆ. ಮೈಸೂರು BJPಯಲ್ಲೂ ಕೂಡ ಅವ್ರು ಏನು ಮಾಡಬೇಕಾಗಿದೆ ಮಾಡ್ತಾರೆ. ಸರ್, ಇನ್ನೊಂದು ತೆರೆಮರೆಯಲ್ಲಿ ಒಂದು ಚರ್ಚೆ ನಡೀತಾ ಇದೆ. ಯದುವೀರ್ ಒಡೆಯರು ಯಾವಾಗ ಸಂಸದರಾಗಿ ಬಂದಿದ್ದಾರೆ ಏನೂ ಕೆಲಸ ಮಾಡ್ತಾ ಇಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಬಿಂಬಿಸುವಂತಹ ಕೆಲಸ ನಡೀತಾ ಇದೆ. ಎಲ್ಲಿ? ತೆರೆಮರೆಯಲ್ಲಿ. ಸ್ವತಃ ಪಾಲಿಟಿಕ್ಸಲ್ಲಿ ಅಂತಂದರೆ ಚರ್ಚೆ ನಡೀತಾ ಇದೆ. ಹೊರಗಡೆ ಏನಂತಂದರೆ ವಿಧಾನಸೌಧ ಕಾರಿಡಾರಲ್ಲಿ ಹೋದಂಥ ಸಂದರ್ಭದಲ್ಲೂ ಸಹಿತ ಮೈಸೂರಿನ ವಿಚಾರ ಬಂದಂಥ ಸಂದರ್ಭದಲ್ಲಿ ಪ್ರತಾಪ್ ಸಿಂಹಕ್ಕಿಂತ ಏನಂದರೆ ಯದುವೀರ್ ಒಡೆಯರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ವಿಚಾರಗಳು ಯಾಕೆ ಚರ್ಚೆಗೆ ಬರ್ತಾ ಇದ್ದಾವೆ ಅಂತ? ಅದು ನೀವು ಯಾರು ಹೇಳ್ತಾ ಇದ್ದಾರೋ ನಮ್ಮ ಮುಂದೆ ಇಟ್ಟರೆ ನಾವು ಮಾತಾಡ್ಬೋದು, ವಾದ ಮಾಡ್ಬೋದು. ನನ್ನ ಪ್ರಕಾರದಲ್ಲಿ ಕೇಂದ್ರದ ಅಡಿಯಲ್ಲಿ ಪ್ರಧಾನಮಂತ್ರಿಯವರ ವಿಕಸಿತ ಭಾರತಕ್ಕಾಗಿ ಅವ್ರ ಸೇತುವೆಯಾಗಿ ಇಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರು ರೂಪಿಸಿರುವಂಥ ಚೌಕಟ್ಟು ಮೇರೆಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಕೊಟ್ಟಿರುವಂಥದ್ದು ಏನೇನು ಅಭಿವೃದ್ಧಿ ಲೆಕ್ಕದಲ್ಲಿ ಕೆಲಸಗಳು ಕೊಟ್ಟಿದ್ದಾರೆ ಅದನ್ನು ಕೂಡ ಅನುಷ್ಠಾನ ಮಾಡ್ತಾ ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ಆ ವಿಕಸಿತ ಭಾರತದಲ್ಲಿ ವಿಕಸಿತ ಮೈಸೂರು ಕೊಡಗು ಮಾಡೋದಕ್ಕೆ ನಮ್ಮ ಕನಸನ್ನು ಕೂಡ ಜೋಡಿಸ್ಕೊಂಡು ಮುಂದುವರಿತಾ ಇದ್ದೀವಿ. ಒಂದು ಪ್ರಾಜೆಕ್ಟು ಲಿಸ್ಟ್ ಮಾಡ್ಕೊಂಡು ಹೋದರೆ ಇಲ್ಲಿ ನಾನು ಲಿಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಅದಕ್ಕೆ ನಾವು ಇದು ವೇದಿಕೆಯೂ ಅಲ್ಲ, ಮತ್ತು ನಾವು ಬೇರೆ ಒಂದು ಕಾರಣಕ್ಕಾಗಿ ಇಲ್ಲಿ ಸೇರಿದ್ದೀವಿ. ಆದರೆ ನಮ್ಮ ಕಡೆಯಿಂದ ಕೆಲಸ ಆಗಬೇಕಾಗಿರೋದು ಆಗಿದೆ. ನಿಮ್ಮ ಇದು ಕಳೆದ ಒಂದು ವರ್ಷ ಬಹುಶಃ ಒಂದು ಪ್ರಾರಂಭದಲ್ಲಿ ಬಿಟ್ಟರೆ 1 ವರ್ಷದಿಂದ ಪ್ರಥಮ ಬಾರಿಗೆ ಈ ಒಂದು ಹೇಳಿಕೆ ನನಗೆ ಕೇಳ್ತಾ ಇರೋದು. ಓಕೆ, ಇನ್ನೊಂದು ಸರ್, ಮೈಸೂರಿನ ವಿಚಾರದಲ್ಲಿ ನಿಮ್ಮ ಕನಸೇನಿದೆ ಒಬ್ಬ ಸಂಸದರಾಗಿ? ಯಾಕಂದರೆ ಮತ್ತೆ ಕೊಡಗು ಮೈಸೂರು ಮತ್ತು ಕೊಡಗು ಅದರ ವಿಚಾರದಲ್ಲಿ ನಿಮ್ಮ ಕನಸೇನಿದೆ ಅಂತ? ಅಂದರೆ ಈ ಬಗ್ಗೆ ಏನಾದರೂ ಹೊಸ ಎಲ್ಲರೂ ಸುಮ್ಮನೆ ಕನಸು ಇತ್ಯಾದಿ ಎಲ್ಲ ಹೇಳ್ತಾರೆ. ಒಂದು ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಇವತ್ತಿನ ಭಾರತೀಯ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಚೌಕಟ್ಟಿದೆ. ಆ ಚೌಕಟ್ಟು ಒಳಗೆ ನಾವು ಕೆಲಸ ಮಾಡಬೇಕಾಗಿದೆ. ನಮ್ಮ ಕನಸು ಕೂಡ ಆ ಚೌಕಟ್ಟಿನ ಒಂದು ಏನು ಇತಿಮಿತಿ ಇದೆ ಅದರ ಒಳಗಡೆನೆ ನಾವು ರೂಪಿಸಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ಓಕೆ ಸರ್, ಅದರಲ್ಲಿ ನಮ್ಮ ಕೇಂದ್ರದ ಅಡಿಯಲ್ಲಿ ಏನೇನು ಸ್ಕೀಮ್ಸ್ಗಳಿದೆ ಅದನ್ನ ಅನುಷ್ಠಾನ ಮಾಡಬೇಕಾಗಿದೆ. ಅಭಿವೃದ್ಧಿ ಲೆಕ್ಕದಲ್ಲಿ ನಮಗೆ ಎಲ್ಲ ಅಭಿವೃದ್ಧಿ ಬೇಕಾಗಿದೆ, ನಾವು ಹೋಗ್ಬಿಟ್ಟು ಆ ಪ್ರಾಜೆಕ್ಟ್ಗಳು ಕೇಳಿಕೊಂಡು ಅನುಷ್ಠಾನ ಮಾಡಬೇಕಾಗಿದೆ. ಮೈಸೂರಿನಲ್ಲಿ ಎಲ್ಲಕ್ಕಿಂತ ಮುಖ್ಯ ನಮ್ಮ ಏರ್ಪೋರ್ಟು, ಅದು ಕೂಡ ಮುಂದುವರಿತಾ ಇದೆ. ಹೈವೇ ಆಗ್ತಾ ಇದೆ ಮೈಸೂರಿಂದ ಕುಶಾಲನಗರವರೆಗೆ. ನಮ್ಮ ರೈಲ್ವೇದು ಕೂಡ ಅಭಿವೃದ್ಧಿ ಆಗ್ತಾ ಇದೆ. ಹೊಸ 2 ಸ್ಟೇಷನ್ ಪಾಯಿಂಟ್ ಬರ್ತಾ ಇದೆ, ಎಂಟ್ರಿ ಎಕ್ಸಿಟ್ ಪಾಯಿಂಟು, ಮತ್ತು ಇನ್ನೊಂದು 3 ಪ್ಲ್ಯಾಟ್ಫಾರ್ಮ್ಗಳು ಬರ್ತಾ ಇದ್ದಾವೆ. ಸೊ ಒಟ್ಟು ಸುಮಾರು 9 ಇದು ರೈಲ್ವೆ ಲೈನ್ಗಳು ಇರುತ್ತೆ ಮೈಸೂರಲ್ಲಿ. ಈಗಾಗಲೇ 6 ಪ್ಲ್ಯಾಟ್ಫಾರ್ಮ್ಗಳಿರೋದು, 9 ಆಗುತ್ತೆ ಈಗ ಪ್ಲ್ಯಾಟ್ಫಾರ್ಮ್ಗಳು. ಅದ್ರ ಜೊತೆಗೆ ಅದು ಸಹಜವಾಗಿ 18 ಡಿಫ್ರೆಂಟ್ ಲೈನ್ಸ್ ಕ್ಯಾನ್ ಕಮ್ ಇನ್. ಅದ್ರ ಜೊತೆಗೆ ನಮ್ಮ ಮೈಸೂರಿಂದ ಕುಶಾಲನಗರ ಸಂಪರ್ಕ ಮಾಡುವಂಥದ್ದು ರೈಲ್ವೆ ಲೈನು ಕೂಡ ಕೇಂದ್ರ ಅನುಷ್ಠಾನ ಮಾಡಿದೆ. ರಾಜ್ಯ ಸರ್ಕಾರ ಹಣದ ಕೊರತೆಯಿಂದ ಅದು ಲ್ಯಾಂಡ್ ಅಕ್ವಿಸಿಷನ್ ಮಾಡ್ತಾ ಇಲ್ಲ. ಏರ್ಪೋರ್ಟ್ ವಿಚಾರದಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ, ಇನ್ನೊಂದು 40 ಎಕರೆ ಇದೆ. ಅದು ಮುಗ್ದಿದ ತಕ್ಷಣ, ಅದು ಹ್ಯಾಂಡ್ ಓವರ್ ಆಗಿದ ತಕ್ಷಣ ನಾವು ಏರ್ಪೋರ್ಟಿನ ರನ್ವೇ ವಿಸ್ತರಣೆಯನ್ನು ಕೂಡ ನಾವು ಮುಗಿಸ್ತೀವಿ. ಹೊಸ ಟರ್ಮಿನಲ್ ಕೂಡ ನಿರ್ಮಾಣ ಮಾಡಬೇಕಾಗಿದೆ. ಅದೆಲ್ಲನೂ ಕೂಡ ನಾವು ಮಾಡ್ತಾಯಿದ್ದೀವಿ. ಹೈವೇದು ಆಗಲೇ 3 ಪ್ಯಾಕೇಜ್ ಪ್ರಾರಂಭ ಆಗಿದೆ. 4ನೇ ಪ್ಯಾಕೇಜು ಕೂಡ ಇವತ್ತು ಫಾರೆಸ್ಟ್ ಕ್ಲಿಯರೆನ್ಸ್ ಆಗಿದ ತಕ್ಷಣ ಅದು ಕೂಡ ಪ್ರಾರಂಭ ಆಗುತ್ತೆ. ನಂತರ ಮಾರ್ಚ್ 2027 ಒಳಗೆ ನೀವು ಕುಶಾಲನಗರ ಕೊಡಗಿನ ಹೆಬ್ಬಾಗಲ್ವರೆಗೂ ಬೆಂಗಳೂರು ಆಚೆ ಬಂದ ತಕ್ಷಣ, ಈ ಟ್ರಾಫಿಕ್ ಸಮಸ್ಯೆ ಬೇರೆದು, ಬೆಂಗಳೂರು ಆಚೆ ಬಂದಿದ ತಕ್ಷಣ ನಿಮ್ಮ ಕುಶಾಲನಗರ ಹೋಗೋದು ಭಾರಿ ಅನುಕೂಲದಿಂದ ನೀವು ಹೋಗ್ಬೋದು. ಕೊಡಗು ಒಳಗಡೆ ನಮ್ಮ ಕಾಫಿ ಸೊಸೈಟಿ ಇರ್ಬೋದು, ಕಾಫಿ ಬೆಳೆಗಾರರು ಇರ್ಬೋದು, ಅವ್ರಿಗೂ ಕೂಡ ಕಾಫಿ ಬೋರ್ಡ್ ಜೊತೆ ನಾವು ನಿರಂತರವಾಗಿ ನಾವು ಸಂಪರ್ಕದಲ್ಲಿದ್ದೀವಿ. ಅವ್ರಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ಕೆಲವು ಕೆಲಸಗಳು ಮಾಡ್ತಾಯಿದ್ದೀವಿ. ಕೊಡಗು, ಮೈಸೂರು ಎಲ್ಲ ಕಡೆ ಸಂಘಟನೆಯ ದೃಷ್ಟಿಯಲ್ಲೂ ಕೂಡ ಕೆಲಸ ಆಗ್ತಾಯಿದೆ, ಒಳ್ಳೆ ಹೋರಾಟ ಆಗ್ತಾಯಿದೆ. ತಂಬಾಕು ಬೆಳೆಗಾರರು ಮೈಸೂರು ಗ್ರಾಮಾಂತರದಲ್ಲಿ ಇವತ್ತು ಆಕ್ಷನ್ನು ಅಕ್ಟೋಬರ್ 8, 9 ಇರುತ್ತೆ. ಈ ಸತಿ ಒಳ್ಳೆಯ ಒಂದು ರೇಟು ಕೂಡ ಸಿಗುತ್ತೆ ಅಂತ ವಿಶ್ವಾಸದಿಂದ ಹೇಳ್ಬೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.